ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗ್ತಾರೆ ಅನ್ನೋ ಸುದ್ದಿ ಇತ್ತು. ಆದರೆ ಜೆಡಿಎಸ್ನ ಸಭೆಯಲ್ಲಿ ನಿರ್ಧಾರ ಚುನಾವಣೆ ಮೂಲಕ ಅಧ್ಯಕ್ಷರನ್ನ ಆಯ್ಕೆ. ಕಾಂಪಿಟೇಷನ್ ಇದೆಯಾ ಜೆಡಿಎಸ್ ಅಧ್ಯಕ್ಷರಾಗಲಿಕ್ಕೆ? ಕಾಂಪಿಟೇಷನ್ ಇಲ್ಲ. ಆದರೆ ಒಂದಷ್ಟು ನಿಖಿಲ್ ಕುಮಾರಸ್ವಾಮಿ ಹೆಸರು ಬಂದಾಗ ಹಿರಿಯರು ಬೇಡ ಅಂದ್ರು ಅನ್ನೋ ಅಂತೆ ಕಂತೆಗಳು ಓಡಾಡಿತ್ತು. ಎಲ್ರಿಗೂ ಗೊತ್ತು, ಬೇರೆ ಯಾರೋ ಆಸ್ಪಿರೆಂಟ್ಗಳಿದ್ರೆ ರಾಜ್ಯಾಧ್ಯಕ್ಷ ಆದರೆ ದುಡ್ಡು ಖರ್ಚಾಗುತ್ತೆ, ಪಾರ್ಟಿ ಕಟ್ಟಕ್ಕೆ ದುಡ್ಡು ಬೇಕು, ಟೈಮ್ ಕೊಡಬೇಕು, ಅದೆಲ್ಲ ಬೇಡ ಅನ್ನೋ ಮನಸ್ಥಿತಿ ಮೊದಲೆಲ್ಲ ಇದ್ರು. ಹಿಂದೆ ಅವರ ದೊಡ್ಡ ಪಡೆ ಇತ್ತು ದಳದಲ್ಲಿದ್ದಾಗ. ಈ ಚಲುವರಾಯಸ್ವಾಮಿ ಅವರು, ಹೊರಟ್ಟಿಯವರು, ಈ ಗುಬ್ಬಿ ಶ್ರೀನಿವಾಸು, ಉಮೇಶ್ ಕತ್ತಿ ಅವರು, ಶಿವನಗೌಡ ನಾಯಕು, ಬಾಲಚಂದ್ರ ಜಾರಕಿಹೊಳಿ, ಈ ಟೈಪ್ ಅವ್ರು ಇದ್ದಿದ್ರೆ ನಮಗೂ ಸಿಗಲಿ ಅಧ್ಯಕ್ಷ ಸ್ಥಾನ, ನಾವು ಪಾರ್ಟಿ ಕಟ್ತೀವಿ ಅಂತ ಹೇಳೋರು. ಆ ರೀತಿ ಈಗಿರ್ತಕ್ಕಂಥ JDSನ ನಾಯಕರುಗಳು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಾರ್ಟಿ ಕಟ್ಟಲಿಕ್ಕೆ ಹೋದ್ರೆ ನಾಳೆ ಅದರ ಪ್ರತಿಫಲ ನಮ್ಗೆ ಏನು ಸಿಗುತ್ತೆ ಅಂತ ಸಹಜವಾಗಿ ಯೋಚನೆ ಮಾಡ್ತಾರೆ. H. ವಿಶ್ವನಾಥ್ ರಾಜ್ಯಾಧ್ಯಕ್ಷರಾಗಿದ್ದರು. H. K. ಕುಮಾರಸ್ವಾಮಿ ಸಕಲೇಶ್ಪುರ XMLA ಅವರು ರಾಜ್ಯಾಧ್ಯಕ್ಷರಾಗಿದ್ದರು. ಕಾಂಗ್ರೆಸ್ಸಲ್ಲಿ KPCC ಅಧ್ಯಕ್ಷರಾಗಿದ್ದರೆ ಹೆಚ್ಚು ಕಮ್ಮಿ ಅವ್ರಿಗೆ CM, DCM ಈ ಪೋಸ್ಟ್ ಬಂದ್ಬಿಡ್ತಾರೆ. ಹಿಂಗೆ ಒಳ್ಳೆ ಪೊಸಿಷನ್ ಸಿಗುತ್ತೆ. BJPಲೂ ರಾಜ್ಯಾಧ್ಯಕ್ಷರಾಗಿದ್ದು ಒಂದು ಒಳ್ಳೆ ಪೋಸ್ಟ್ ಸಿಗುತ್ತೆ. ಬಟ್ JDSಲ್ಲಿ ರಾಜ್ಯಾಧ್ಯಕ್ಷರಾದರೆ ಮತ್ತದೇ ನಿರ್ಣಯಗಳು ದೇವೇಗೌಡರ ಮನೆಯಿಂದನೇ ಆಗುತ್ತೆ, ಪದ್ಮನಾಭನಗರದಿಂದ ಅನ್ನೋ ಕಾರಣಕ್ಕೆ ಆ ಸೀಟ್ಗೆ ಅಷ್ಟೊಂದು ಫೈಟ್ ಇಲ್ಲ. ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್. ಆದರೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ ಮೇಲೆ ಅವರು ರಾಜ್ಯಾಧ್ಯಕ್ಷರಾಗಿದ್ದರು. ಅವ್ರ ಉದ್ದೇಶ ಏನು ಅಂತಂದರೆ ಬೇರೆ ಯಾರು ಬಂದರೆ ಮಾಡೋಣ ಅಂತ. ಬಟ್ ಆದರೆ ಬೇರೆಯವರೆಲ್ಲ ಅವ್ರವ್ರ ಕ್ಷೇತ್ರ ನೋಡ್ಕೊಳ್ಳೋಕ್ಕೆ ಆಗುತ್ತೆ. ಈಗ ಇನ್ನು ಪಾರ್ಟಿ ಕಟ್ಟಕ್ಕೆ ಎಲ್ಲಿಂದ ಅನ್ನೋ ಸಂಖ್ಯೆ. ಹಾಗಾಗಿ ಪಕ್ಷವನ್ನು ಉಳಿಸಿಕೊಳ್ಳಲೇಬೇಕು ಒಂದು ಅನಿವಾರ್ಯತೆ ಬಿದ್ದಾಗ ಬಹುತೇಕ ಅವರು ಸಜೆಸ್ಟ್ ಮಾಡಿದ್ದು ಯುವ ಘಟಕದ ರಾಜ್ಯಾಧ್ಯಕ್ಷಗೆ ಗುರುಮಿಟ್ಕಲ್ MLA ಶರಣಗೌಡ ಕಂದಕೂರ್ ಅವ್ರನ್ನ ಮಾಡಿ, ಇಲ್ಲಿಗೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಮಾಡಿ ಅಂತ. ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಲೋಕಸಭೆ 2019, 2023 ವಿಧಾನಸಭೆ, 2024 ಚನ್ನಪಟ್ಟಣ ಬೈ ಎಲೆಕ್ಷನ್ 3 ಚುನಾವಣೆಯನ್ನು ಸೋತಿದ್ದಾರೆ. ಈಗ ಗೊತ್ತಲ್ಲ, ವೈನು ಟೈಮ್ ಆದಂಗೆ ಹೋಗ್ತಾ ಹೋಗ್ತಾ ರೇಟ್ ಜಾಸ್ತಿ ಆದಂಗೆ ರಾಜಕಾರಣದಲ್ಲಿ ಜನತಾ ಪರಿವಾರದಲ್ಲಿ ನಿಖಿಲ್ ಕುಮಾರಸ್ವಾಮಿ 3ನೇ ಸೋಲಾದರೂ ಕೂಡ ಅವ್ರ ಬಗ್ಗೆ ಅನುಕಂಪ ಒಂದಷ್ಟು ಕಾರ್ಯಕರ್ತ ವಲಯದಲ್ಲಿ ಜಾಸ್ತಿ ಆಗಿದೆ. ಮತ್ತೊಂದು ವಿಷಯ ಅಂದರೆ ಈಗ ರಾಜ್ಯಾಧ್ಯಕ್ಷ ಆಗಿ ರಾಜ್ಯ ಪ್ರವಾಸ ಮಾಡಬೇಕು. ಆ ಮಾಡುವಂಥ ಚೈತನ್ಯ, ತಾಕತ್ತು, ಶಕ್ತಿ ಎಲ್ಲವೂ ಅವ್ರ ಹತ್ರ ಇದೆ. ಹಾಗಾಗಿ ಉಳಿದವರೆಲ್ಲ ಈಗ ಪುಟ್ಟರಾಜಣ್ಣ ಇವರೆಲ್ಲ ಮೇಲ್ಕೋಟೆ XMLA ಮಾಜಿ ಮಂತ್ರಿ ಅವರೆಲ್ಲ, ಸಾರಾ ಮಹೇಶ್ ಅವರೆಲ್ಲ ಓಕೆ, ಈಗ ನಾವುಗಳು ನಮ್ಮ ಕ್ಷೇತ್ರ ನೋಡ್ಕೋಬೇಕು, ನೆಕ್ಸ್ಟ್ ನಮ್ಮ ಜಿಲ್ಲೆ ನೋಡ್ಕೊಂಡ್ರೆ ಸಾಕು, ನಾವೆಲ್ಲ ರಾಜ್ಯ ಸುತ್ತುವಂಥ ಸಾಮರ್ಥ್ಯ ಅನ್ನೋಕೆ ಟೈಮ್ ಕೊಡೋಕ್ಕಾಗಲ್ಲ ನಮ್ಮ ಕೈಲಿ ಅನ್ನೋ ನಿರ್ಧಾರಕ್ಕೆ. ಆಮೇಲೆ ಮತ್ತೆ ಅಧ್ಯಕ್ಷ ಆಗಿ ಏನೇ ನಿರ್ಧಾರ ತಗೊಂಡ್ರು ಮತ್ತೆ ಅದೇ ದೇವೇಗೌಡರನ್ನ ಕೇಳಬೇಕು, ಕುಮಾರಸ್ವಾಮಿ ಅವ್ರನ್ನ ಕೇಳಬೇಕು. ಸೊ ಹಂಗೆ ರಿಮೋಟ್ ಕಂಟ್ರೋಲ್ ಅಧ್ಯಕ್ಷ ಆಗೋದು ಯಾಕೆ ಅನ್ನೋದು ಒಂದಷ್ಟು ಜನರ ಭಾವನೆ ಕೂಡ ಇದೆ. ಸೊ ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ವಲ್ಲದ ಮನಸ್ಸಿನಿಂದ ಅನ್ನೋಕ್ಕಿಂತ ಎಸ್ ನಾನು ಚಿಕ್ಕವನು ದೊಡ್ಡವರು ಏನು ಅನ್ಕೋತಾರೋ ಅಂತ ಎಲ್ಲರೂ ಈಗಲೂ ಅಣ್ಣ ಅಣ್ಣ ಅಂತ ಮಾತಾಡ್ಕೊಂಡೆ ಅವ್ರು ಇದು ಮಾಡ್ತಾರೆ, ಹೋಗ್ತಾ ಇದ್ದಾರೆ. ಆದರೆ ಇಡೀ ಯಾಕಂದರೆ JDS ಅಂದರೆ ನಾಟ್ ಓನ್ಲಿ ಹಳೆ ಮೈಸೂರು ಪಾರ್ಟಿ ಅನ್ನೋದಿದ್ರೂ ಕೂಡ ಶಿವಮೊಗ್ಗದ ಗ್ರಾಮಾಂತರ JDS MLA ಇದ್ದಾರೆ, ಯಾದಗಿರಿ ಗುರುಮಿಟ್ಕಲ್ JDS MLA ಇದ್ದಾರೆ, ಬಳ್ಳಾರಿ ನೇಮಿರಾಜ್ ನಾಯ್ಕ್ JDS MLA ಇದ್ದಾರೆ ಬಳ್ಳಾರಿ ಜಿಲ್ಲೆಯಲ್ಲಿ, ಬಳ್ಳಾರಿ ಹೊಸಪೇಟೆ ಜಿಲ್ಲೆಯಲ್ಲಿ. ಆ್ಯಂಡ್ ವಿಜಯಪುರದ ರಾಜುಗೌಡ JDS MLA ಇದ್ದಾರೆ. ಹಳೆ ಮೈಸೂರನ್ನು ದಾಟಿಯೂ ಕೂಡ ಕಲ್ಯಾಣ ಕರ್ನಾಟಕವಾದ ಭಾಗದಲ್ಲಿ JDS MLAಗಳಿದ್ದಾರೆ, ಶಿವಮೊಗ್ಗದಲ್ಲಿ JDS MLA ಇದ್ದಾರೆ. ಹೀಗಾಗಿ ಅಲ್ಲೂ ಕೂಡ ಒಂದಷ್ಟು ಸ್ಟ್ರೆಂತ್ ಅವ್ರಿಗಿದೆ. ಹಾಗಾಗಿ ರಾಜ್ಯವ್ಯಾಪಿ ಪ್ರವಾಸ ಮಾಡಿ ಪಾರ್ಟಿ ಕಟ್ಟಬೇಕು ಅನ್ನೋ ಲೆಕ್ಕಾಚಾರ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಚುನಾವಣೆ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಫೈಟ್ ಜಾಸ್ತಿ ಇದ್ದಾಗ ಚುನಾವಣೆ, ಫೈಟ್ ಅಪ್ಲಿಕೇಶನ್ ಬೇರೆ ಹಾಕ್ಬೇಕಲ್ಲ. ಯಾರು ಅಪ್ಲಿಕೇಶನ್ ಹಾಕ್ತಾರೆ ನೋಡಬೇಕು. ಇಬ್ರಾಹಿಂ ಅವರು BJP ಹೋಗ್ಬೇಕಾದ್ರೆ ನಿರ್ಧಾರಕ್ಕೆ ವಿರುದ್ಧವಾಗಿದ್ದಾರೆ ಅನ್ನೋ ಕಾರಣಕ್ಕೆ ಅಧ್ಯಕ್ಷನೇ ಚೇಂಜಸ್ ಆಗಿ ಒಂದಷ್ಟು ಬೆಳವಣಿಗೆ ಆಯಿತು. ಸೊ ಹಾಗಾಗಿ ಹಿಂದಿನ JDS ರಾಜ್ಯಾಧ್ಯಕ್ಷರ ದೇವೇಗೌಡರ ಫ್ಯಾಮಿಲಿ ಬಿಟ್ಟು ಉಳಿದವರು ಯಾರು ರಾಜ್ಯಾಧ್ಯಕ್ಷರಾಗಿದ್ರು ಅವರ ಸನ್ನಿವೇಶಗಳನ್ನ ನೆನಪಿಸಿಕೊಂಡವ್ರು ಯಾರು ಕೂಡ ಅಪ್ಲಿಕೇಶನ್ ಹಾಕಲ್ಲ, ಮುಂದಕ್ಕೆ ಬರಲ್ಲ. ಬಟ್ ನಿಖಿಲ್ ಕುಮಾರಸ್ವಾಮಿ ಅವರು ಏಪ್ರಿಲ್ಗೂ ಮುನ್ನ ಚುನಾವಣೆ ಮೂಲಕ ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಹೆಚ್ಚು ಕಮ್ಮಿ ಅವರೊಬ್ಬರೇ ನಾಮಿನೇಷನ್ ಹಾಕ್ಬೋದು, ಅವಿರೋಧವಾಗಿ ಆಯ್ಕೆ ಆಗ್ಬೋದು. ವರ್ತ ಇವತ್ತಿಗೆ ನಿಖಿಲ್ ಕುಮಾರಸ್ವಾಮಿ ಬರೀ ಕರ್ನಾಟಕದ ದೇವೇಗೌಡರು JDS ಮಾತ್ರ ಇದರ ಒಳಗಡೆ ಇಲ್ಲ. ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಯಾದವ್ ಅವರ ಪುತ್ರ ಅಖಿಲೇಶ್ ಸಿಂಗ್ ಯಾದವ್, ಬಿಹಾರದಲ್ಲಿ ಲಾಲೂ ಪ್ರಸಾದ್ ಯಾದವ್ ಅವರ ಪುತ್ರ ತೇಜಸ್ವಿ, ಇನ್ನು ಶಿಬು ಸೋರೆನ್ ಮಗ ಜಾರ್ಖಂಡಲ್ಲಿ ಹೇಮಂತ್ ಸೋರೆನ್, ಕರುಣಾನಿಧಿಯವರ ಮಗ ಸ್ಟಾಲಿನ್, ಈಗ ಅವ್ರ ಮಗ ಉದಯನಿಧಿ ಸ್ಟಾಲಿನ್,
ಸೊ ಹೀಗೆ ಈ ರೀತಿಯ ಜರ್ನಿ ದೇಶಾದ್ಯಂತ ನಡೀತಿದೆ. ಹಾಗಾಗಿ ಕರ್ನಾಟಕದ JDS ಅಲ್ಲಿ ಇಡೀ ದೇಶದಲ್ಲೇ ಮೊದಲು ಅನ್ನೋ ಥರ ಏನಿಲ್ಲ. ಆ ಚೈನ್ ಲಿಂಕ್ ಕಂಟಿನ್ಯೂ ಆಗ್ತಿದೆ. ನಿಖಿಲ್ ಅವ್ರಿಗೆ ಆ ಸಾಮರ್ಥ್ಯ ಇದೆಯಾ ಅಂದರೆ ಮೊದಲಿರಲಿಲ್ಲ. ಈಗ 3 ಚುನಾವಣೆಗಳ ನಂತರ ಆ ಸಾಮರ್ಥ್ಯ ಬಂದಂಗೆ ಕಾಣ್ತಿದೆ. ಮಾತಿನಲ್ಲಿ ಪರಿಪಕ್ವತೆ ಬಂದೈತೆ, ಪರ್ಫೆಕ್ಟ್ ಇದೆ, ಮಾತನಾಡ್ತಾರೆ. ಹರ್ಟ್ ಆಗಂಗೆ ಮಾತಾಡೋದೇ ನಾನು ನೋಡಲಿಲ್ಲ. ರಾಜಕಾರಣ ಅಂದರೆ ಹರಿತವಾಗಿ ಮಾತನಾಡುವಂಥ ಅವಶ್ಯಕತೆ ಇಲ್ಲ. ಲೀಡರ್ ಅಂದರೆ ಅಬ್ಬರಿಸೋ ಅವಶ್ಯಕತೆ ಇಲ್ಲ. ಹಾಗಾಗಿ ಒಂದಷ್ಟು ಲೆಕ್ಕ ಅಂಶಗಳನ್ನ ನೋಡಿದಾಗ, ಉಳಿದವರಿಗೆ ಕೌಂಟ್ ಮಾಡಿದಾಗ, ಯುವ ಘಟಕದ ರಾಜ್ಯಾಧ್ಯಕ್ಷ ಶರಣಗೌಡ ಕಂದಕೂರ್ ರೆಬಲ್ ಮೀನ್ಸ್ ಸ್ಟ್ರೈಟ್ ಫಾರ್ವರ್ಡ್, ಯಾರಿಗೂ ಮುಲಾಜಿಗೆ ಬೀಳಲ್ಲ ಅನ್ಸಿದ್ದು ಹೇಳುವಂಥ ವ್ಯಕ್ತಿ. ಆ್ಯಂಡ್ ನಿಖಿಲ್ ಕುಮಾರಸ್ವಾಮಿ ಬಿಸಿ ರಕ್ತದ ಇಬ್ಬರು ಕೂಡ. ಒಂದು ಕಡೆ ಅವರು ಯುವ ಘಟಕ, ಇವ್ರಿಗೆ ಈ ಲೆಕ್ಕಾಚಾರ ಸಾಧ್ಯತೆಗಳಿದೆ, ನೋಡಬೇಕು. ಇನ್ನು ಸೀನಿಯರ್ಗಳಂತ ಬಂದಾಗ ನಾಡಗೌಡರು XMLA ಸಿನ್ನೂರು. ಅವ್ರು ನೆಕ್ಸ್ಟು ಸಿನ್ನೂರಲ್ಲಿ MLA ಆದರೆ ಸಾಕಪ್ಪ, ಇನ್ಯಾವುದೋ ತಲೆನೋವು ಬೇಡ ಅನ್ನೋ ದಾಟಿಲಿ ಅವರಿದ್ದಾರೆ. ಇನ್ನು ಶಾರದಾ ಪೂರ್ಯ ನಾಯಕ್ ಅವ್ರು MLA ಆಗಿದ್ರು ಕೂಡ, ಬಟ್ ಅವರೇನು ಡಿಮ್ಯಾಂಡ್ ಇಲ್ಲ. ಇನ್ನು ಸುರೇಶ್ ಬಾಬು JDP ನಾಯಕರಾಗಿದ್ದಾರೆ. GT ದೇವೇಗೌಡರು ಇಲ್ಲ, ನಾನು ಪಾರ್ಟಿ ಮೀಟಿಂಗ್ಗೆ ಬರೋಕ್ಕಾಗಲ್ಲ, ಓನ್ಲಿ ಚಾಮುಂಡೇಶ್ವರಿ ನೋಡ್ತೀನಿ ಅಂತಾರೆ. ಇನ್ನು ಇರ್ತಕ್ಕಂಥ ಹಾಲಿ MLAಗಳು ನೋಡಿದಾಗ ಅರ್ಕಲ್ಗೂಡು ಮಂಜು ಅವರು, ಅವ್ರು ಫಸ್ಟ್ ಟೈಮ್ JDS MLA, ಅದಕ್ಕೆ ಮುಂಚೆ ಬೇರೆ ಬೇರೆ ಪಾರ್ಟಿಯಲ್ಲಿ ರಾಜಕಾರಣ ಮಾಡಿದ್ರು, ಕಾಂಗ್ರೆಸ್ಸಲ್ಲಿ, BJPಲಿಲ್ಲ. ಬಟ್ ಹಾಗಾಗಿ ಅನಿವಾರ್ಯ ಕಾರಣಗಳಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಆ ಪಕ್ಷವನ್ನು ಮುನ್ನಡೆಸುವ ಜವಾಬ್ದಾರಿನ ಹೊರುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ. JDS ಅಲ್ಲಿ ಈ BJPಲಿ ವಿಜೇಂದ್ರ ಬೇಡ ಅನ್ನೋ ವಿರೋಧ ಆಯ್ತಲ್ಲ, ಆ ಮಟ್ಟಿಗೆ ವಿರೋಧ ಏನಿಲ್ಲ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ. ಆ ಥರ ಚರ್ಚೆ ಕೂಡ ಇಲ್ಲ, ಬಂಡವಾಳ ಹಾಕ್ಬೇಕಲ್ಲ. ಹಾಗಾಗಿ ಫ್ಯಾಮಿಲಿ ಪಾಲಿಟಿಕ್ಸ್. ಈಗ ಯಡಿಯೂರಪ್ಪನವ್ರ ಮಗ ವಿಜೇಂದ್ರ BJP ರಾಜ್ಯಾಧ್ಯಕ್ಷ, ಸಿದ್ದರಾಮಯ್ಯವ್ರ ಮಗ ಯತೀಂದ್ರ MLC, ಈಶ್ವರ್ ಖಂಡ್ರೆ ಮಗ MP, ಸತೀಶ್ ಜಾರಕಿಹೊಳಿ ಮಗಳು ಪ್ರಿಯಾಂಕಾ MP. ಸೊ ಹೀಗಾಗಿ ಫ್ಯಾಮಿಲಿ ಪಾಲಿಟಿಕ್ಸಿಂದ ಹೊರತಾದಂಥ ರಾಜಕೀಯ ಪಕ್ಷಗಳಿಲ್ಲ. ಇದಿನ್ನೊಂದು ನೆಕ್ಸ್ಟ್ ಜನ್ರೇಷನ್ಗೆ ಅಂದರೆ ಹೌದು, ನೆಕ್ಸ್ಟ್ ಜನ್ರೇಷನ್. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಪ್ರಿಯಾಂಕರ್ಗೆ ಆಗಿದ್ದಾರೆ. ಇಲ್ಲೂ ಕೂಡ 2 ತಲೆಮಾರು 3 ತಲೆಮಾರಿನ ರಾಜಕಾರಣ ನಡೀತಿದೆ. ಕರ್ನಾಟಕದಲ್ಲೂ ಕೂಡ ನಡೀತಿಲ್ಲ ಅಂತೇನಿಲ್ವಲ್ಲ, ಆಲ್ ಪಾರ್ಟಿ. ಸೊ ಹಾಗಾಗಿ ಮುಂದೆ ಏನು ಎತ್ತ JDS ಕತೆ ನೋಡ್ಬೇಕು. ಬಟ್ ಅವ್ರು ಹೇಳಿದ್ದಾರೆ ಸ್ಪಷ್ಟವಾಗಿ. ಆಮೇಲೆ MB ಪಾಟೀಲ್ರು ಸೇರಿದಂತೆ ಶಿವಗಂಗಾ ಬಸವರಾಜ್ ಸಂಕ್ರಾಂತಿ ನಂತರ ಖಾಲಿ ಅಂತ. ಯಾರೂ ಬಿಟ್ಟು ಹೋಗಲ್ಲ ಅನ್ನೋ ವಿಶ್ವಾಸವನ್ನು ಕುಮಾರಸ್ವಾಮಿ ವ್ಯಕ್ತಪಡಿಸಿದ್ದಾರೆ. ಯಾರೂ ಬಿಟ್ಟು ಹೋಗಲ್ಲ, ನಮ್ಮ ಜೊತೆ ಇರೋರು ಕಾರ್ಯಕರ್ತರ ಶಕ್ತಿ, ನಮಗೆ ನಾಯಕರು ಇರೋರೆಲ್ಲ ಪರ್ಫೆಕ್ಟ್ ಆಗಿದ್ದಾರೆ ಅಂತ. ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಕೂಡ GT ದೇವೇಗೌಡರನ್ನ ಹೊರತುಪಡಿಸಿದರೆ ಇನ್ನೆಲ್ಲರೂ ಕೂಡ ಭಾಗಿಯಾಗಿದ್ರು. ಬಟ್ ಏಪ್ರಿಲ್ ಒಳಗಡೆ ಅಧ್ಯಕ್ಷರು ಅಂತ ಹೇಳ್ತಾ, ಅದು ಟೂ ಲೇಟ್. ಏನಿತ್ತಂತೆ ಅದೇನೆಲ್ಲ ಮತ್ತೊಂದಿನ ಬನ್ನಿ, ಈ ತಿಂಗಳ ಕೊನೆಯಲ್ಲಿ ಅದೇನು ಮಾಡೋಣ. ಇನ್ನು ತಾಲೂಕು ಅಧ್ಯಕ್ಷರು ನೇಮಕ ಮಾಡಬೇಕು, ಜಿಲ್ಲಾಧ್ಯಕ್ಷರು ನೇಮಕ ಮಾಡಬೇಕು ಅಂತಿದೆ. ನೋಡ್ಬೇಕು ಅದೇನು ಅಂತ. ಎಷ್ಟೋ ಜಿಲ್ಲೆಗಳಲ್ಲಿ ಭಾಳ ವರ್ಷದಿಂದ ಅಧ್ಯಕ್ಷ ಅವರೇ 10 ವರ್ಷ 15 ವರ್ಷ 20 ವರ್ಷದಿಂದ. ಸೊ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಎಲ್ಲ ರೀತಿಯಲ್ಲೂ ರೀಶಫಲ್ ಮಾಡುವಂಥ ಲೆಕ್ಕಾಚಾರಗಳಿದೆ. ಅದಾದ್ಮೇಲೆ ರಾಜ್ಯಾಧ್ಯಕ್ಷರು ಸಂಬಂಧಪಟ್ಟಂಗೆ ಚುನಾವಣೆಗೆ ಬೇರೆ ಯಾರು ಸ್ಪರ್ಧೆ ಮಾಡ್ತಾರೆ, ನನ್ನ ಮುಂದೆ ಯಾರೂ ಕಾಣ್ತಾ ಇಲ್ಲ. ಮಾಡಿದ್ರು ಕೂಡ ನೆಪ ಮಾತ್ರಕ್ಕೆ ಮಾಡಿದ್ರು ಕೂಡ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರ ವಿರುದ್ಧ ಅಧ್ಯಕ್ಷ ಚುನಾವಣೆ ನಿಂತ ವ್ಯಕ್ತಿ ಕೂಡ ತನ್ನ ಓಟನ್ನು ಬೇಕಾದ್ರೆ ನಿಖಿಲ್ ಓಟ್ ಹಾಕ್ಬಿಡ್ತಾರೆ ಅವಕಾಶ ಇದ್ರೆ. ಸೊ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಬಹುತೇಕ ಆ ಚುನಾವಣೆ ಮೂಲಕವೇ ಆಯ್ಕೆ ಆಗಬಹುದು ಅವಿರೋಧವಾಗಿ ಅಂತ ಹೇಳ್ತಾ, ತಾವೇನು ಹೇಳ್ತೀರಿ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV. ಬಟ್ ಮುಂದಿನ ಚುನಾವಣೆ JDS ಜೊತೆ ಮೈತ್ರಿ ಗ್ಯಾರಂಟಿ, BJP JDS ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಸರ್ಕಾರ ಬರುತ್ತೆ ಅಂತ ಹೇಳಿದ್ದಾರೆ. ನಿಮ್ಮ ಪ್ರಕಾರ JDS BJP ಮೈತ್ರಿ ಹಿಂಗೆ ಮುಂದುವರೆದ್ರೆ ಮತ್ತೆ JDS BJP ಅವರು ಸರ್ಕಾರ ಮಾಡ್ತಾರಾ, ಅಥವಾ ಕಾಂಗ್ರೆಸ್ ಮತ್ತೆ ಇನ್ನೊಂದು ಟರ್ಮ್ಗೆ ಅಧಿಕಾರಕ್ಕೆ ಬರುವಂಥ ಶಕ್ತಿನ ಉಳಿಸ್ಕೋತಾರ? ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.